Make some noise for. ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ರವಿ ಗುಳೇದ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮತ್ತೇನು ಹೊಸ ವಿಡಿಯೋ ಅಂದ್ಕೊಂಡ್ರೆ ಎಸ್ ಹೌದು. ನಾನು ಇವತ್ತು ಮೊನ್ನೆ ಇದಕ್ಕೆ ಹೋಗಿದ್ದೆ, ಕೇರಳ, ತಮಿಳುನಾಡು ಮತ್ತು ಕೇರಳಕ್ಕೆ ಹೋಗಿದ್ದೆ. ಅದರದ್ದು ನೆಕ್ಸ್ಟ್ ಇನ್ನೊಂದು ಪಾರ್ಟ್ನ ನಾನು ನಿಮಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮನೆಯಿಂದ ಕೆಲವೊಂದು ಕ್ಲಿಪ್ಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಅದರದ್ದು ಯಾಕಂದರೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ತೋರಿಸೋದು ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಬಿಡ್ಬೇಕು ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಮಧ್ಯದಲ್ಲಿ ಅದರದ್ದು ವಿಡಿಯೋ ಕೂಡ ಪ್ಲೇ ಆಗುತ್ತೆ, ನೀವು ನೋಡ್ಬೋದು. ಸೊ ನಾನು ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಮುಗಿಸ್ಕೊಂಡು ಹೋಗಿದ್ದೆ. ವರ್ಕಲ್ಲ ಶಿವಗಿರಿ ಬೀಚು ಮತ್ತು ಅದೆಲ್ಲ ನೋಡಿಕೊಂಡು ನಾನು ಹೋಗಿದ್ದೀನಿ. ನೆಕ್ಸ್ಟು ನೀವೆಲ್ಲರೂ ಕೇಳಿದ್ರಿ, ನಮ್ಮ ಸೀತಾಮಾತೆಯನ್ನು ಅಪಹರಣ ಮಾಡಿದಾಗ ರಾವಣ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಕ್ಷಿ ಬಂದು ರಾವಣನ ಅಡ್ಡ ಹಾಕುತ್ತೆ. ಯಾವುದು ಅಂದರೆ ಅದು ಜಟಾಯು ಪಕ್ಷಿ ಅಡ್ಡ ಹಾಕಿದಾಗ ಆವಾಗ ರಾವಣ ಏನು ಮಾಡ್ತಾನೆ, ತನ್ನಲ್ಲಿರುವಂಥ ಒಂದು ಆಯುಧದಿಂದ ಅದರ ರೆಕ್ಕೆಯನ್ನು ಕಟ್ ಮಾಡ್ತಾನೆ. ರೆಕ್ಕೆ ಕಟ್ ಆದಮೇಲೆ ಅದು ಅಲ್ಲೇ ಬಿದ್ದು ದಾಡ್ತಾ ಇರುತ್ತೆ, ಆದರೆ ಅದು ಸಾಯೋದಿಲ್ಲ. ಯಾಕೆ ಸಾಯಲ್ಲ ಅಂದರೆ ರಾಮ ಬರುವವರೆಗೂ ಜೀವಂತವಾಗಿದ್ದು, ರಾಮ ಬಂದಮೇಲೆ ಅದು ಹೇಳುತ್ತೆ, ಹಿಂಗೆ ಸೀತಾಮಾತೆನ ರಾವಣ ಈ ದಾರಿಯಲ್ಲಿ ತೊಗೊಂಡು ಹೋದ ಅಂದರೆ ಎತ್ಕೊಂಡು ಹೋದ ಅಂತ ಹೇಳಾದ್ಮೇಲೆ ಜೀವ ಬಿಟ್ಟು ಸತ್ತೋಗುತ್ತೆ. ಇದು ಕತೆ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರಿ, ಆದರೆ ನೀವು ಈ ದೃಶ್ಯವನ್ನು ನೋಡಬೇಕು, ತುಂಬ ಚೆನ್ನಾಗಿದೆ. ಇದು ಬರೋದು ಅನಂತ ಅದು ತ್ರಿವೇಂದ್ರಮ್ ಡಿಸ್ಟಿಕ್ಕಲ್ಲಿ ಬರೋದು. ಇದು ತಿರುವನಂತಪುರಂ ಅಂದರೆ ತ್ರಿವೇಂದ್ರಮಿಂದ ಒಂದು 30-40 ಕಿಲೋಮೀಟರ್ ಆಗುತ್ತೆ. ಸೊ ಬಸ್ಗಳ ಸೌಕರ್ಯ ಇದೆ, ನಾವು ಬಸ್ಸಿಗೂ ಹೋಗ್ಬೋದು. ಟ್ರೈನು ಅಷ್ಟೊಂದು ಸ್ಪೆಷಾಲಿಟಿ ಇಲ್ಲ, ನಾವು ಟ್ರೈನಿಗೆ ಹೋಗೋಕ್ಕಾಗಲ್ಲ. ನಾವು ವರ್ಕಲ ಶಿವಗಿರಿಯಿಂದ ನಾವು ಬಸ್ಸಿಗೆ ಹೋಗ್ಬೋದು, ತೊಂದರೆ ಏನಿಲ್ಲ. ಹಾಗಾಗಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಫಸ್ಟ್ ಇವಾಗ ನಾನು ಅದೆಲ್ಲ ಮುಗಿಸ್ಕೊಂಡು ಏನು ಊಟ ಮಾಡಿದೆ ಅದು ವರ್ಕಲ ಶಿವಗಿರಿಯಲ್ಲಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ತುಂಬ ಹೊಟ್ಟೆ ಹಸಿವಾಗಿದೆ. ಇವಾಗ ಫಸ್ಟು ಊಟ ಮಾಡೋಣ. ಊಟ ಆದಮೇಲೆ ಮಿಕ್ಕಿದೆಲ್ಲ ನಾನು ಡೀಟೇಲ್ಸ್ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಬನ್ನಿ ಹೊರಡೋಣ. ಎಷ್ಟು ನೋಡ್ತಾ ಇದ್ರಿ, ಇದು ಕೇರಳದ ಊಟ, ಇದು ಫಿಶ್ ಊಟ ಇದು. ಸೊ ಇದು 150 ರೂಪಾಯಿ ಆಗುತ್ತೆ. ನೋಡಿ ರೈಸ್ ಎಷ್ಟು ದಪ್ಪ ಇದೆ, ತಿನ್ನೋಕ್ಕಾಗಲ್ಲ, ಅದರ ಅನಿವಾರ್ಯತೆ. ಹೊರಗಡೆ ಬಂದಾದಮೇಲೆ ನಾವು ತಿನ್ನಲೇಬೇಕು. ಸೊ ಇದಕ್ಕೆ 150 ರೂಪಾಯಿ, ತೊಂದರೆ ಇಲ್ಲ, ತಿನ್ಬೋದು. ಬನ್ನಿ ಇದು ಊಟ ಮಾಡಿಕೊಂಡು ಮತ್ತೆ ನಾನು ನಿಮಗೆ ಬಸ್ ಸ್ಟಾಪ್ ಹತ್ರ ಸಿಗ್ತೀನಿ. 1 ಅವರಿಂದ ಕಾಯ್ದು ಬಸ್ಸೇ ಬರ್ತಿಲ್ಲ. ಇಲ್ಲಿ ಎಲ್ಲ ತಿಳ್ಕೊಂಡ್ರು ತುಂಬ ಕಷ್ಟ ಇದೆ ಸುತ್ತಾಡೋದು. ಒಬ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ಒಬ್ರು ಕೇಳಿದರೆ ಯಾವುದೋ ಇನ್ನೊಂದು ಹೆಸರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಬ್ಬರನ್ನ ಕೇಳಿದ್ದೀನಿ, ಅವರು 2 ಗಂಟೆಗೆ ಒಂದು ಬಸ್ ಬರುತ್ತೆ, SR ಬಸ್ಸು, ಹತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ನೋಡೋಣ, ಅದು ಬರಲಿ, ಬಂದಮೇಲೆ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾರೆ. ಮನೇಲಿ ಕೂತ್ಕೊಂಡು ಮಾಡೋರಿಗೆಲ್ಲ ಹೇಳ್ತಾರೆ, ಅವನೇನು ಗುರು ಅಂತ. ಅದು ಹೊರಗಡೆ ಬಂದಾದ್ಮೇಲೆ ಗೊತ್ತು ಏನು ಕಷ್ಟ ಅಂತ. ಅದಕ್ಕೆ ಹೇಳೋದು, ಮಾತಾಡೋದು ಪ್ರೋತ್ಸಾಹ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಇದು ಲಾಟ್ರಿ ಏನು ನೋಡ್ತಾ ಇದ್ರೆ ನಾವು ಇವತ್ತಿನ ಅದನ್ನು ನಾವು ಯಾರಿಗೂ ಆಡಿ ತೊಗೊಳ್ಳಿ ಅಂತ ನಾವು ಮಾಡ್ತಾಯಿಲ್ಲ. ಸೊ ಕೇರಳಕ್ಕೆ ಹೋದಾಗ ನನಗೊಂದು ಸಿಕ್ಕಿದ್ದು, ಅದು ನಿಮ್ಗೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಯಾರು ಇದನ್ನು ಹಿಂದೆ ಬೆನ್ನು ಹತ್ತಬೇಡಿ, ಯಾರು ಇದ್ರ ಹಿಂದೆ ಬೆನ್ನು ಹತ್ತಿ ದುಡ್ಡು ಆಗಲಿ ಆಸ್ತಿಯಲ್ಲಿ ಕಳ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವೆಲ್ಲ ಲಕ್ಕು ಏನೂ ಮಾಡೋಕ್ಕಾಗಲ್ಲ. ಸೊ ಇವಯ್ಯ ಬೆಳಗ್ಗೆಯಿಂದ ನನಗೊಂದು 10 ಸಲ ಬೆನ್ನು ಹತ್ತದ ತೊಗೊಳ್ಳಿ ಅಂತ, ಆದರೂ ನಾನು ತೊಗೊಳ್ಳಿಲ್ಲ. ಪಡೆಗೆ ಅವನು ಹೋದರು. ಸೊ ಇದಾದಮೇಲೆ ನನ್ನ ಬಸ್ ಬಂತು, ನನ್ನ ಪ್ರಯಾಣ ಸ್ಟಾರ್ಟ್ ಆಯಿತು. ಜಟಾಯುವಿಗೆ ಕೇವಲ 43 ರೂಪಾಯಿ ತೊಗೊತಾರೆ. ಸೊ ವರ್ಕಲ ಶಿವಗಿರಿಯಿಂದ ನನಗೆ ಒಂಥರ ಬಸ್ಸು ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ. ಬನ್ನಿ ಮುಂದೆ ಹೊರಡೋಣ. ನಮಸ್ಕಾರ. ಇವಾಗ ನಾನು ಜಟಾಯು ಈಟ್ಸ್ ಸೆಂಟ್ರಲ್ ಹತ್ರ ಇದ್ದೀನಿ. ಬನ್ನಿ, ಇವಾಗ ಆಟೋ ತೊಗೊಂಡು ಬಂದೆ ನಾನು. ಅಲ್ಲಿಂದ 3 ಕಿಲೋಮೀಟ್ರ್ ಇತ್ತು. ಸೊ ಇವಾಗ ಮೇಲೆ ಹೋಗೋಣ, ಟಿಕೆಟ್ ತೊಗೊಳ್ತೀನಿ. ಮೇಲೆ ಆ ಸ್ಟ್ಯಾಚ್ಯೂ ನೋಡೋಕ್ಕೆ 295. ಸೊ ಮತ್ತು ಇದಕ್ಕೆ ನಾವು ಕಾರ್ ಕೇಬಲ್ ಹೋಗ್ತಿಲ್ಲ, ಅದು ಸಪ್ರೇಟು. ಎಲ್ಲ ಸೇರಿ 610 ರೂಪಾಯಿ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಫಟಾಫಟ್ ಅಂತ ಮೇಲೆ ಹೋಗೋಣ ಬನ್ನಿ. ಸೊ ಇದೇನು ಅಂದರೆ ನಾನು ಲಗೇಜ್ ಇಟ್ನೆಲ್ಲ ಬ್ಯಾಗು, ಅದಕ್ಕೆ ಅವ್ರು ನಮಗೆ ಕೊಟ್ಟಿರುವಂಥ ಒಂದು ಟೋಕನ್ನು. ಇದನ್ನು ಕ್ಲೀನಾಗಿ ಇಟ್ಕೊಂಡು ವಾಪಸ್ ಅವ್ರಿಗೆ ಕೊಟ್ಟರೆ ಅವ್ರು ನಮ್ಮ ಬ್ಯಾಗ್ನ ನಮಗೆ ವಾಪಸ್ ರಿಟರ್ನ್ ಮಾಡ್ತಾರೆ. ಸೊ ಬನ್ನಿ ಹೋಗೋಣ ಒಳಗಡೆ.
ಸೊ ಇದು ಎದುರು ಟಿಕೆಟ್ ಕೌಂಟ್ರ್ ಅಂದರೆ ಕೆಳಗಡೆ ನಾವು ಬರೀ ಆ ಸ್ಟ್ಯಾಚ್ಯೂನ ನೋಡೋಕ್ಕೆ 295 ರೂಪಾಯಿ ಕೊಡಬೇಕು. ನಾವು ಕಾರ್ ಕೇಬಲಕ್ಕೆ ಹೋಗಿ ಮೇಲುಗಡೆ ಬಂದು ಸಪ್ರೇಟಾಗಿ 300 ಚಿಲ್ಲರೆ ಕೊಟ್ಟು ಟೋಟಲ್ 610 ರೂಪಾಯಿ ಆಯಿತು. ಸೊ ತಡ ಮಾಡೋದು ಬೇಡ, ಬನ್ನಿ ಇನ್ನೂ ಹೋಗಬೇಕು ಮೇಲಕ್ಕೆ, ಹೋಗೋಣ, ಬೇಗ ಹೋಗೋಣ. ಸೊ ಇವರು ಇದರೆಲ್ಲ ಮೇಲೆ ಹೋಗೋದೆಲ್ಲ ಫೋಟೋ ಹೊಡೆದ್ಬಿಟ್ಟು ಲಾಸ್ಟ್ ಕೆಳಗಡೆ ಬರ್ಬೇಕಾದ್ರೆ ಸರ್ ಫೋಟೋ ತೊಗೊಳ್ಳಿ ಚೆನ್ನಾಗಿದೆ ಅಂದರೆ ಕಾರ್ ಕೇಬಲ್ ಮಧ್ಯೆ ಫೋಟೋ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ. 250, 300, 350 ಹೀಗೆ ನಡೀತಾ ಇರುತ್ತೆ, ತೊಂದರೆ ಇಲ್ಲ. ಬನ್ನಿ ಹೋಗೋಣ, ಬೇಗ ಹೋಗೋಣ ಮೇಲಕ್ಕೆ. ತುಂಬ ಕ್ಯೂರಿಯಾಸಿಟಿ ಇದೆ ಸೊ ಹೇಗಿರುತ್ತೆ ಏನು ಅಂತ. ಸೊ ಬಂದು ಕಾರ್ ಕೇಬಲ್ ಹತ್ರ ಬರ್ತಾಯಿದ್ದೀವಿ ನಾವು. ಎಲ್ಲ ಒಟ್ಟಿಗೆ ಹೋಗೋಕ್ಕಾಗಲ್ಲ, ಅವು ಫುಲ್ ಆದರೆ ಕಾಯಬೇಕು, ಕಾದ್ಬಿಟ್ಟು ನನಗೆ ಇದ್ರಿಗೆ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದಕ್ಕೆ ಹೋಗೋಣ, ಅದರದ್ದೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನೀವು ನೋಡ್ತಾ ಇದ್ದೀರಿ ಕಾರ್ ಕೇಬಲ್ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಸೊ ಎಲ್ಲ ಕಾರ್ ಕೇಬಲ್ಗಳು ಬಂದು ನಿಂತ್ಕೊಳ್ಳಲ್ಲ, ಅವು ಬರುವಾಗಲೇ ಇಳ್ಕೋಬೇಕು, ಅವು ಹೋಗುವಾಗಲೇ ನಾವು ಹತ್ಕೋಬೇಕು. ನಮ್ಮ ಸಲ ನಿಂತ್ಕೊಳ್ಳಲ್ಲ, ನಾವೇ ನಡ್ಕೊಂಡು ಹೋಗ್ಬಿಟ್ಟು ಹತ್ಕೋಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮದು ಬರುತ್ತೆ, ಬನ್ನಿ ಹೋಗೋಣ ಇವಾಗ. ಸೊ ನೋಡಿ ನಮ್ಮದು ಬಂತು ವೈಟ್ ಕಲರ್ ಕಾರ್ ಕೇಬಲು, ತುಂಬ ಚೆನ್ನಾಗಿದೆ. ಇದನ್ನು ನಾವು ನಿಂತ್ಕೊಳ್ಳಲ್ಲ, ಇವು ಹೆಂಗೆ ಬರ್ತಾ ಇದ್ದಾವೆ ಹಾಗೆ ಹೋಗ್ತಾ ಇದ್ದಂಗೆ ನಾವು ಹತ್ಕೊಂಡ್ಬಿಡ್ಬೇಕು. ಸೊ ಇಳಿಬೇಕಾದ್ರೆ ಅಷ್ಟೇ, ಇನ್ನೊಂದು ಸಲ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಸಲ ನಿಂತ್ಕೊಳ್ಳಲ್ಲ. ಬಸ್ ನಿಂತ್ಕೊಂಡಾಗೆ ಅವು ಹೋಗ್ತಾ ಇರುತ್ತೆ, ನಾವು ಇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ಲೆಟ್ಸ್ ಗೋ, ಬನ್ನಿ ಹತ್ತೋಣ. ತುಂಬ ಕ್ಯೂರಿಯಾಸಿಟಿ ಇದೆ. ಫಸ್ಟ್ ನಾವೇ ಇದಕ್ಕೆ ಫ್ರಂಟ್ ವ್ಯೂ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನನ್ನ ಜೊತೆ ಇನ್ನಿಬ್ಬರು ಇದ್ದಾರೆ, ಟೋಟಲ್ ನಾವು 3 ಜನ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. प्रल्हादजी देशमुख सर जटायूच्या समाधीच्या ठिकाणी दर्शनाला जात आहे. महाराज की जय हो. महाराज की जय हो. महाराज की जय. महाराज की जय हो. अभी वो हमारे वो मैं कर्नाटक से हमारे भैया जी, ये भी हमारे साथ है इधर. अभी हम जटायु की समाधि जो है आगे प्रभु रामचंद्र से काल से वहाँ ऊपर हम रोपवे से जा रहे हैं. तो अभी ये रोपवे का हमारा सफर देखिए, बहुत अच्छा है. एक टाइम इधर आओ, देखो, अच्छा बहुत अच्छा है. एक टाइम हाँ, आके देख सकते हैं, इधर देख सकते हैं. वातावरण बहुत अच्छा है. ಎಲ್ಲರೂ ಬನ್ನಿ, ಇಲ್ಲಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ನೀವೆಲ್ಲರೂ ಬಂದು ಒಂದ್ಸಲ ನೋಡಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿ ಗುಳಿದೆ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿದೆ, ಒಂದ್ಸಲ ಬಂದು ಹೋಗಿ. ओके सर. महाराज की जय हो. विजयी भव. देखिए पहाड़ पे सब अच्छा यहाँ नेचुरल सब पेड़ पौधे बहुत है. और यहाँ देख के ऐसा लग रहा है यहाँ बहुत नेचुरली वातावरण है, अच्छा है. अपनी कार्य कर रहे थे ಸ್ಟಾರ್ಟಿಂಗ್ ಹೋಗ್ತಿರುವಾಗ ಸ್ವಲ್ಪ ಭಯ ಆಗೋಯಿತು. ಯಾಕೆಂದರೆ ಸ್ವಲ್ಪ ಮೇಲೆ ಹೋಗ್ತಾ ಏನಾಗ್ತದೆ ಅಂದರೆ ಗಾಳಿ ಜಾಸ್ತಿ ಬೀಸಿದಾಗ ಇದು ಮುಂದಕ್ಕೆ ಹೋಗಲ್ಲ, ಸ್ವಲ್ಪ ಸ್ಲೋ ನಿಧಾನದ ಸ್ಟಾಪ್ ಆಗೋಲ್ಲ, ನಿಧಾನ ಹೋಗ್ತಾ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ಭಯ ಆಗೋಗ್ಬಿಟ್ಬಿಟ್ರೆ ಮುಂದೆ ಹೋಗ್ತಾ ಅಂದರೆ ಫುಲ್ ಎತ್ತರಕ್ಕೆ ಹೋಗಬೇಕು. ಎತ್ತರಕ್ಕೆ ಹೋಗಬೇಕಾದ್ರೆ ಗಾಳಿ ಜಾಸ್ತಿ ಬರ್ತಾ ಇರುತ್ತೆ, ಆ ಗಾಳಿನ ತಡ್ಕೊಂಡು ಇದು ಮುಂದೆ ಹೋಗಬೇಕು. ಒಂಥರ ಅನುಭವ ತುಂಬ ಚೆನ್ನಾಗಿತ್ತು. ಬನ್ನಿ ಹೋಗೋಣ ಮುಂದಕ್ಕೆ. ಇವಾಗ ಜಟವ ಸಮಾಧಿ ಹತ್ರ ಬರ್ತಾ ಇದ್ದೀವಿ, ನೋಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ. ಹತ್ತರಿಂದ ಈ ವ್ಯೂ ಸಿಗುತ್ತಿಲ್ಲ ಗೊತ್ತಿಲ್ಲ ನಿಮಗೆ, ದೂರಿಂದ ಈ ಕೇಬಲ್ ಕಾರಿಂದ ತೋರಿಸ್ತಾ ಇದೆ ನಿಮಗೆ. ಒಂದು ಸೈಡ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೀವೊಂದ್ಸಲ ಬಂದು ಇದು ವಿಸಿಟ್ ಮಾಡಲೇಬೇಕು. ಇದು ಕೇರಳದಲ್ಲಿ ಇರೋದು. ಈ ಸೈಡ್ ಬಂದಾಗ ನಾನು ನಿಮ್ಗೆ ಹೇಳಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೊಂದ್ಸಲ ವಿಸಿಟ್ ಮಾಡಲೇಬೇಕು, ಮಾಡಿ. ನೇನು ಹತ್ತತ್ರ ಸಮಿಸ್ತಾ ಇದ್ದೀವಿ ನಾವು ಜಟಾಯು ಸಮಾಧಿ ಹತ್ರ. ಇದ್ರ ಸಂಬಂಧಪಟ್ಟ ಕಥೆನ ನಾನು ಜಟಾಯು ಸಮಾಧಿ ಹತ್ರ ಹೋದ್ಮೇಲೆ ಹೇಳ್ತೀನಿ. ಇದು ಯಾಕೆ ಇದಾಯಿತು ಅಂತ ಹೇಳ್ಬಿಟ್ಟು, ಅಂದರೆ ಯಾಕೆ ಇದು ಸಮಾಧಿ ಕಟ್ಟಿದ್ರು, ಏನಕ್ಕೆ, ಅದ್ರ ಬಗ್ಗೆ ಎಲ್ಲ ನಾನು ಆ ಸಮಾಧಿ ಹತ್ರ ಹೋಗಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ ವ್ಯೂ ಹೇಗಿದೆ, ನೀವು ತುಂಬ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನನ್ನ ಮೊಬೈಲ್ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಎಷ್ಟಾಗುತ್ತೋ ಅಷ್ಟು ನಿಮಗೆ ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮಸ್ಕಾರ, ನಾನು ನಿಮ್ಮ ರವಿ ಗುಳೇದ್. ಸೊ
ಜಟಾಯು ಅಂತ ಹೇಳ್ತಿದ್ದೆ. ಈಗ ಆಲ್ರೆಡಿ ನಾನು ಜಟಾಯು ಹತ್ರ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿರುವಂಥ ಒಂದು ನಿಸರ್ಗದ ಒಂದು ಪರಿಸರ ಏನಿದೆ ಇದನ್ನು ನೀವು ಫಸ್ಟು ನೋಡಿ, ಆಮೇಲೆ ನಿಮಗೆ ಜಟಾಯುವನ್ನು ನಾನು ತೋರಿಸ್ತೀನಿ. ಕಾರ್ ಕೇಬಲ್ ಮುಖಾಂತರ ನಾವು ಮೇಲೆಗಡೆ ಬಂದು ಅದರದ್ದು ಫೇರ್ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಒಂದು ರೌಂಡು ನೇಚರ್ ನೋಡಿಕೊಂಡು ಜಟಾಯುವಿನ ದರ್ಶನ ಮಾಡೋಣ. ಬನ್ನಿ ಹೋಗೋಣ. ಅಂತೂ ಸುಮಾರು ಹೊತ್ತು ಕಾದಾದ್ಮೇಲೆ ಇಲ್ಲಿ ಮೇಲುಗಡೆ ಬಂದ ಮೇಲೆ ಆ ಒಂದು ಅನುಭವ ಇದೆಯಲ್ಲ, ತುಂಬ ದೊಡ್ಡದು. ಅದರಾಗೆ ನನ್ನ ಹೆಂಡತಿ, ನನ್ನ ಮನೆಗೆ ನಾನು ತುಂಬ ಈ ವಿಡಿಯೋ ಮುಖಾಂತರ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ನನಗೆ ಹೋಗೋ ಟೈಮಲ್ಲಿ ನೀನು ಹೋಗು ಅಂತ ಹೇಳಿ ಕಳಿಸ್ಕೊಟ್ಟು, ನನ್ನನ್ನು ಬಿಟ್ಟು ಅವ್ರು ದೂರ ಇದ್ದಾರಲ್ಲ, ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ಅವ್ರನ್ನ ಬಿಟ್ಟು ಬರೋದು ತುಂಬ ಕಷ್ಟ. ಅಂಥದ್ರಲ್ಲಿ ನೀನು ಹೋಗು ಅಂತ ಹೇಳಿ ನನ್ನ ಹೆಂಡತಿ, ನನ್ನ ಮನೆಗೆ ತುಂಬ ಈ ವಿಡಿಯೋ ಮುಖಾಂತರ ಧನ್ಯವಾದ ಹೇಳ್ತೀನಿ. ಮತ್ತು ಈ ಜಟಾಯು ವಿಡಿಯೋನ ನನ್ನ ಹೆಂಡತಿ, ನನ್ನ ಮಗನಿಗೆ ಡೆಡಿಕೇಟ್ ಮಾಡ್ತೀನಿ. ಬನ್ನಿ ನೇಚರ್ ನೋಡಿಕೊಂಡು ಹಾಗೆ ಜಟಾಯುವನ್ನು ತೋರಿಸ್ತೀನಿ. ನೋಡಿ, ನಾವು ಬಂದಂಥ ಕಾರ್ ಕೇಬಲ್ ಮತ್ತು ತಿರ್ಗಾ ರಿಟರ್ನ್ ಕೆಳಗಡೆ ಹೋಗ್ತಾ ಇದೆ. ನೀವು ನೋಡ್ತಾ ಇರೋದು ಅಲ್ಲಿ ಡೌನಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಪಾಯಿಂಟು. ಇಲ್ಲಿಂದ ಹಾಗೆ ಅಲ್ಲಿ ಬರ್ತಾಯಿದೆ ನೋಡಿ. ಅದೇ ಅಲ್ಲಿಂದ ಬರ್ತಾಯಿದೆ. ತಿರ್ಗಾ ನಿಮಗೆ ಸೈಡಿಗೆ ಅಲ್ಲಿ ಒಂದು ಹೆಲಿಪ್ಯಾಡ್ ಕೂಡ ಇದೆ ನೋಡಿ. ಎಲ್ಲ ಬರ್ತಾ ಇದೆ, ಹೋಗ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದು. ಹಾಗೆ ಈಗ ನೆಕ್ಸ್ಟು ಜಟಾಯುವಿನ ದರ್ಶನ ಮಾಡೋಣ. ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿನೂ ಮ್ಯೂಸಿಯಮ್ ಥರ ಮಾಡ್ತಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಮುಂದೆ ಹೋಗೋಣ. एकच पोच घेते. एकाच पोच मध्ये छान तिकडे चारा कर. चला आधी दर्शन करून येऊ रामा. ಸೊ ನೋಡ್ತಾ ಇದ್ದೀರಿ, ಇವಾಗ ನಾನು ಜಟಾಯು ಹತ್ರ ನಿಮ್ಗೆ ಕರ್ಕೊಂಬಂದಿದ್ದೀನಿ. ಹಾಗೆ ನನಗೆ ಇಬ್ಬರು ಯೂಟ್ಯೂಬರ್ ಸಿಕ್ಕಿದ್ದಾರೆ. ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ. ನೀವು ಅವರು ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಂದು ಮಾಡಿ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಬನ್ನಿ ಇವಾಗ. मेरे YouTube चैनल का नाम है रुद्र शेखावत. आप लोग सर्च कर लीजिएगा. एंड वी आर फ्रॉम राजस्थान, ही इज़ फ्रॉम पंजाब, और हम दोनों ऐसे साउथ इंडिया की ट्रिप कर रहे हैं. और आप रवि गुलेत का भी YouTube चैनल को सब्सक्राइब करो एंड कीप सपोर्टिंग. इज अमेजिंग पर्सन. थैंक्स अ लॉट. रुद्र और वरुण का यूट्यूब चैनल है. ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಅವ್ರದ್ದು ಕೂಡ ಯೂಟ್ಯೂಬನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೂ यूट्यूबर्स लाइफ ತುಂಬ ಕಷ್ಟ ಇದೆ ಜೀವನ. ನಾವು ಹೇಳಿದಂಗೆ ಅಷ್ಟು ಈಸಿ ಅಲ್ಲ. यूट्यूबर्स का लाइफ बहुत कष्ट है. वीडियो बनता है, घूमते सो नहीं करते, नहीं खाता है. उसके लिए थोड़ा सब्सक्राइब करो, शेयर करो, लाइक करो. ಓಕೆ, ನಾನು ಮುಂದೆ ಹೋಗಿ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಥ್ಯಾಂಕ್ ಯು ಸರ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ ನೀವು ತುಂಬ ಖುಷಿಪಟ್ಟಿದ್ರಿ ಅಂದ್ಕೊತೀನಿ. ಜಟಾಯು ಇದರ ಕಥೆನ ಡೀಟೇಲಾಗಿ ಹೇಳಿದ್ದೀನಿ. ಎಲ್ಲನೂ ಅಲ್ಪ ಸ್ವಲ್ಪ ತಪ್ಪಿದರೆ ಸ್ವಲ್ಪ ಕ್ಷಮಿಸಿ. ಓಕೆ, ಬನ್ನಿ. ನಾನು ಈಗ ನೆಕ್ಸ್ಟ್ ಮತ್ತೆ ಇಲ್ಲಿಂದ ನಾನು ತಳಗಡೆ ಹೋಗಿ ಕೋಲಮ್ಗೆ ಹೋಗ್ತೀನಿ. ಯಾಕೆ ಹೋಗ್ತೀನಿ ಕೋಲಮ್ಗೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ.
ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಆದರೆ ಇವಾಗ ಕಾರ್ ಕೇಬಲ್ಲಿ ನಾನು ಒಬ್ಬನೇ ಇರೋದು, ಯಾರೂ ಇಲ್ಲ, ಎಲ್ಲ ಖಾಲಿ. ನೋಡಿ ಮುಂದೆ ಹೇಗೆ ಬರುತ್ತೆ ಏನು ಬರುತ್ತೆ ತೋರಿಸ್ತೀನಿ. ಒಂದು ಫ್ಯಾಮಿಲಿ ಎಲ್ಲ ಮುಂದೆ ಕೂತ್ಕೊಂಡಿದ್ದಾರೆ. ಇವಾಗ ನಾನು ಒಬ್ಬನೇ ಇರೋದು, ಫುಲ್ ಖಾಲಿ ಇದೆ. ಜಟಾಯು ನೋಡಿದ್ರೆ ಅನ್ಕೊತೀನಿ, ತುಂಬ ಖುಷಿ ಆಯಿತು. ನನಗಂತೂ ನಿಮ್ಮನ್ನು ಕರ್ಕೊಂಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ನೀವು ಒಂದು ಸಲ ಬರಲೇಬೇಕು. ನೀವು ಒಂದು ಸಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ದುಡ್ಡು ಹೋದರೂ ಪರವಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಅಷ್ಟು ಸಾಕು. ಬಂದು ನೋಡಿ ಒಂದು ಸಲ. ಜಟಾಯು ಈ ಸೆಂಟರ್ದ ಫುಲ್ ವಿಡಿಯೋ ನೋಡಿದ್ರೆ ಅನ್ಕೊತೀನಿ. ಸೊ ತುಂಬ ಖುಷಿ ಆಯಿತು. ನೀವು ಎಂಜಾಯ್ ಮಾಡಿರ್ತಾನೆ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬ್ರು, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಹೊಡೆದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಫಸ್ಟ್ ನಿಮಗೆ ಬರ್ತವೆ. ಸೊ ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನು ಕೊಡ್ತೀನಿ. ಸೊ ಇನ್ನೂ ಮುಂದೆ ನಮಗೆ ನಾನೀಗ ನೆಕ್ಸ್ಟ್ ಕೋಲಮ್ಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಕೋಲಮ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ, ಕೋಲಮಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಕೋಲಮಲ್ಲಿ ಏನು ನೋಡೋಕೈತೆ ಇಲ್ವೋ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ನನ್ನ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಬರುತ್ತೆ. ಸೊ ಅದನ್ನು ದಯವಿಟ್ಟು ನೋಡಿ. ಪ್ರತಿಯೊಂದಕ್ಕೂ ನೀವು ಕಮೆಂಟ್ ಹಾಕಿದರೆ ನಮಗೆ ಗೊತ್ತಾಗುತ್ತೆ ಯಾವರಿಂದ ಯಾರು ಕಮೆಂಟ್ ಮಾಡ್ತಿದ್ದಾರೆ, ಏನೇನು ಚೇಂಜಸ್ ಇದ್ದರೆ ಅದೆಲ್ಲ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮದೇ ಹಾಜರಾಗ್ತೀನಿ. ನಾನು ನಿಮ್ಮ ರವಿ ಗುಳೇದ್. ಧನ್ಯವಾದಗಳು. ಥ್ಯಾಂಕ್ ಯು.